ಕ್ವಾರಿ ದುರಂತದಲ್ಲಿ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಬಫರ್ ಝೋನ್ನಲ್ಲಿ ಲೋಪ ಗೊತ್ತಾಗಿದೆ. ಗಣಿ ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳೀಯ ಶಾಸಕರು 3 ಇಲಾಖೆ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಕ್ವಾರಿ ಮೇಲೆ ನಿಯಂತ್ರಣ ಇರೋದು ಗಣಿ ಇಲಾಖೆಗೆ. ಕ್ವಾರಿ ದುರಂತದಲ್ಲಿ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಬಫರ್ ಝೋನ್ನಲ್ಲಿ ಲೋಪ ಗೊತ್ತಾಗಿದೆ. ಗಣಿ ಮತ್ತು ಗೃಹ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳೀಯ ಶಾಸಕರು 3 ಇಲಾಖೆ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಸ್ಥಳೀಯ ಶಾಸಕರು ಅಂದ್ರೆ ಎಸ್.ಟಿ. ಸೋಮಶೇಖರ್ ಅವರೇ ಮಾತಾಡಿದ್ದಾರೆ. ಇದು ಇಲ್ಲಿಗಲ್ ಅನ್ನೋ ತರ ಮಾತಾಡಿದ್ದಾರೆ ಅವರು. ಕ್ವಾರಿ ಮೇಲೆ ನಿಯಂತ್ರಣ ಇರೋದು ಗಣಿ ಇಲಾಖೆಗೆ. ಸಂಪೂರ್ಣ ವರದಿ ಬಂದ ಬಳಿಕ ಸತ್ಯಾಂಶ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ನಲ್ಲಿ ಅಂತ ಕಾಣ್ಬರ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿ ನಮಗಿನ್ನ ಬಂದಿಲ್ಲ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾರು ನಿಮ್ಮ ಬೆಂಗಳೂರು ಅರ್ಬನ್ದವರು ಈಗಾಗಲೇ ಸ್ಪಾಟಿಗೆ ಹೋಗಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ದವರು ಇದ್ದಾರೆ. ಆ್ಯಸ್ ಆಫ್ ನೌ ಅರೌಂಡ್ 8 ಪೀಪಲ್ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು, ಒಂದಿಬ್ಬರು ಬಿಹಾರ್, 2-3 ಜನ ಬಿಹಾರದವರು, 1-2-3 ಜನ ಮಧ್ಯಪ್ರದೇಶದವರು, ಒಂದು ಜಾರ್ಖಂಡ್ ಅಂತ ಇದು ಏನೋ ರಿಪೋರ್ಟ್ ಆಗ್ತಾ ಇದೆ. ನೋಡಿ, ಕ್ವಾರಿ ನೋಡ್ಕೊಳೋದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಪ್ರೇಟಾಗಿ ಅದರದಾದಂಥ ಒಂದು ಇಲಾಖೆ ಇದೆ. ಅಲ್ಲೇನಾದರೂ ಲೋಪ ಆಗಿದರೆ ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ಲೋಪಗಳನ್ನು ಅಥವಾ ನಮ್ಮಿಂದ ಏನು ಸಹಾಯ ಬೇಕೋ ನಾವು ಕೊಡ್ತೀವಿ.